Hey guys, welcome back to my new vlog. Hey guys, today Abhi is sponsoring. So now bandi Mark movie ಬಂದಿದ್ದೀರಿ. So ನೋಡಿ ನಮ್ಮ ಬಾಸ್. First day maybe third show ಇರ್ಬೋದು, 6 o'clock show ಇದು. Third is the fourth show ಅನ್ಸುತ್ತೆ. So ರಾಜಮೌಳಿ ಥಿಯೇಟರ್ ಇದೆ, ಅಲ್ಲಿ ಬಂದಿದ್ದೀರಿ. ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಮಾಡ್ಬಿಟ್ಟು ಗೈಸ್, ಆಮೇಲೆ ಸಿಗ್ತೀನಿ. ನಮ್ಮ ಅಭಿ ಸ್ಪಾನ್ಸರ್ ಇವತ್ತು. ಸಡನ್ ಪ್ಲಾನ್ ಹೋಗ್ಬೇಕು ಅನ್ಕೊಂಡಿದ್ರಿ, ಹೆಂಗು ಇವತ್ತು ಆಫೀಸ್ ಅಲ್ಲ, ಕ್ರಿಸ್ಮಸ್, ಸೊ ಸಡನ್ ಆಗಿ ಲೀವ್ ಇತ್ತು ಅಂದ್ಬಿಟ್ಟು ನಾವು ನೋಡುವ ಮಾರ್ಕ್ ಹೇಗಿದೆ ಅಂತ. ಮುಖೇಶ್ ಬಂದ ಗೈಸ್, ಅಪ್ಡೇಟೆಡ್ ಮುಖೇಶ್ ಇವರು. ಓಂ ಪ್ರಕಾಶ ಮುಂಚೆ ಬೇರೆ ಬರ್ತಿದ್ದ ಮುಖೇಶ್ ಅಂತ, ಓಂ ಪ್ರಕಾಶ್ ಬಂದ್ಬಿಟ್ಟು. So guys, we are in interval. As of now movie ಚೆನ್ನಾಗಿದೆ, ಸ್ವಲ್ಪ ಸ್ಲೋ ಆಯಿತು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಲಾಸ್ಟ್ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಅಲ್ಲಿ ಲಾಸ್ಟ್. ಸೊ ನಾವು ಬೇರೆಯವ್ರ ಸೀಟ್ ಕೂತ್ಕೊಂಡ್ಬಿಟ್ಟಿರಿ, ಹಿಂದೆ ಯಾರು ಇಲ್ಲ, ಜನ ಇಲ್ಲ ಅಂತ. ಆಮೇಲೆ ಒಬ್ಬೊಬ್ಬರೇ ಬಂದು ಅರ್ಧ ಆದ್ಮೇಲೆ ಬಂದ. ಸೊ ಅವ್ರ ಜಾಗ ಬಿಟ್ಟು ಮತ್ತೆ ನಮ್ಮ ಸೀಟ್ ಕೂತ್ಕೊಂಡ್ರಿ. ನಾವು ಬಂದಿರೋ ಜಾಗದಲ್ಲಿ ಸೀಟ್ ಏನಂದ್ರೆ ಪ್ರಾಬ್ಲಮ್ಮು, ಕೂತ್ಕೊಂಡ್ರೆ ಹಿಂಗೆ ಜಾರ್ಕೊಂಡು ಹೋಗ್ಬಿಡ್ತೀವಿ, ಅದೇ ಪ್ರಾಬ್ಲಮ್. ಸೊ ಚೆನ್ನಾಗಿದೆ, ಫುಲ್ ಮೂವಿ ನೋಡ್ಬಿಟ್ಟು ಹೇಳ್ತೀವಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಒಂದು ವಿಡಿಯೋ ನೋಡಿರ್ತೀರ ನೀವು, ದರ್ಶನ್ ಸರ್ದು ಮತ್ತು ಸುದೀಪ್ ಸರ್ದೆಲ್ಲ. ತುಂಬಾ ದಿನ ನಾನು ನೋಡೇ ಇಲ್ಲ ಅನ್ಕೊಳ್ಳಿ ಇವತ್ತರೆಗೂ ಆ ಥರ ಅಟ್ ಎ ಟೈಮ್ ಲೈಕ್ ಇಬ್ಬರದು ಸೇಮ್ ಒಂದೇ ಜಾಗದಲ್ಲಿ ಕಟ್ಔಟ್ ನಾನು ನೋಡೇ ಇಲ್ಲ. ಸೊ ನೋಡೋವಾಗ ಎಲ್ಲೋ ಒಂದ್ ಕಡೆ ಖುಷಿ ಗೈಸ್. ಸುಮ್ಮನೆ ಇಲ್ಲ, ಅವ್ರವ್ರು ಚೆನ್ನಾಗೇ ಇದ್ದಾರೆ ಗೈಸ್, ಅವ್ರಿಬ್ರ ಮಧ್ಯೆ ಅದು ಏನಿದೆ ಇಟ್ಸ್ ದೇರ್ ಪರ್ಸ್ನಲ್. ಬಟ್ ಒಬ್ರನ್ನೊಬ್ರು ಯಾರು ಬಿಟ್ಕೊಡಲ್ಲ, ಲೈಕ್ ಆನ್ ಸೆಟ್ಸ್ ಅಥವಾ ಸ್ಟೇಜ್ ಮೇಲೆಲ್ಲ ನಾವು ಬಂದ್ರು. ಸೊ ಸುದೀಪ್ ಸರ್ ಒಂದು ಇದರಲ್ಲಿ ಹೇಳ್ತಾರೆ, ಇಫ್ ಯು ಸಿ ನಾನು ಮತ್ತೆ ದರ್ಶನ್ ಯಾವಾಗ ಮೈಕ್ ಇಟ್ಕೊಂಡು ಜಗಳ ಆಡಿದ್ದೀರಾ, ಇಲ್ಲ ನಾವು ಚೆನ್ನಾಗೇ ಇದ್ದಾರೆ, ಅವ್ರವ್ರು ಚೆನ್ನಾಗೇ ಇದ್ದಾರೆ ಗೈಸ್. ಸುಮ್ಮನೆ ಫ್ಯಾನ್ಸೂ ಇಲ್ಲ, ಫ್ಯಾನ್ಸು ನೋಡಿ, ಇವಾಗ ನಾನು ಫ್ಯಾನ್, ದರ್ಶನ್ ಸರ್ ಫ್ಯಾನ್, ನಾನು ಸುದೀಪ್ ಸರ್ ಇಷ್ಟಪಡ್ತೀನಿ. ಸೊ ಹಂಗೆ ನಂತರನೇ ಆ ಕಡೆ ಸುದೀಪ್ ಸರ್ಗೂ ಡೈಯಾರ್ಡ್ ಫ್ಯಾನ್ಸ್ ಇರ್ತಾರೆ. ಅವ್ರ ಡೈಯಾರ್ಡ್ ಫ್ಯಾನ್ಸು, ದರ್ಶನ್ ಸರ್ ಡೈಯಾರ್ಡ್ ಫ್ಯಾನ್ಸ್, ಇವರಿಬ್ರು ಕರೆಕ್ಟಾಗೇ ಇರ್ತಾರೆ. ಈ ಸೆಂಟ್ರಲ್ ನನ್ನ ಮಕ್ಳು ಇರ್ತಾರೆ ಸ್ವಲ್ಪ ಜನ, ಏನಂತ ಹೇಳೋದು ಗೊತ್ತಾಗಲ್ಲ. ಅವರು ಇವ್ರ ಹೆಸರು ಹಿಡ್ಕೊಂಡು ಬೇಕು ಇಲ್ಲದೆ ಇರೋದನ್ನೆಲ್ಲ ಉಬ್ಬಿಸ್ಬಿಡ್ತಾರೆ. ಅದು ಕೊನೆಗೆ ಈ ಥರ ಆಗುತ್ತೆ. ಸೊ ಎಲ್ಲೂ ಹೋಗಲ್ಲ ಗೈಸ್, ಇದೆಲ್ಲ ಎತ್ಕೊಂಡು ಎಲ್ಲೂ ಹೋಗಲ್ಲ. ಯಾವ ನಮ್ಮ ಕನ್ನಡ, ನಾನು ಮೂವೀಸ್ ನೋಡೋದೇ ತುಂಬ ಕಮ್ಮಿ ಅಂತೀನಲ್ಲ, ಹಂಗಿದ್ದಾಗ ನನಗನ್ಸೋದು ಏನಂದರೆ, ಬೇರೆ ಇಂಡಸ್ಟ್ರಿಯಲ್ಲೆಲ್ಲ ಇಷ್ಟು ಫ್ಯಾನ್ ಅವರು ಈ ಥರ ಎಲ್ಲ ಇಲ್ಲ ಅಂತ ಅನ್ಸುತ್ತೆ ನನಗೆ ಗೊತ್ತಿರಂಗೆ. ಬಿಕಾಸ್ ನಾನು ಅಷ್ಟು ಐಡಿಯಾ ಇಲ್ಲ ನನಗೆ, ಬಟ್ ನನಗೆ ಗೊತ್ತಿರಂಗೆ ಹೇಳ್ತಾ ಇದ್ದೀನಿ. ಸೊ ಆಮೇಲೆ ಒಂದು ಮೂವಿ ಒಂದು ಸ್ಟಾರ್ದು ಮೂವಿ ರಿಲೀಸ್ ಆಯಿತು ಅಂದರೆ ಎಲ್ಲರೂ ಹೋಗಿ ನೋಡ್ತಾರೆ ಗೈಸ್, ಎಲ್ಲ ಸ್ಟಾರ್ಸ್ ಫ್ಯಾನ್ಸು ನೋಡ್ತಾರೆ ಹೋಗಿ. ಇಲ್ಲಿ ನಮ್ಮ ಕನ್ನಡದಲ್ಲಿ ಅದೊಂದೇ ಪ್ರಾಬ್ಲಮ್ಮು, ಒಂಥರ ಸೆಗ್ರಿಗೇಟೆಡ್ ಆಗ್ಬಿಟ್ಟವ್ರೆ ದರ್ಶನ್ ಸರ್ ಫ್ಯಾನ್ಸ್. ಎಲ್ಲರದ್ದು ಹೇಳ್ತೀನಿ, ದರ್ಶನ್ ಸರ್ ಮೂವಿ ಬಂತಂದ್ರೆ ಅವ್ರ ಫ್ಯಾನ್ಸೇ ಜಾಸ್ತಿ ನೋಡ್ಬೇಕು, ಬೇರೆ ಯಾರು ಸಪೋರ್ಟ್ ಮಾಡಲ್ಲ ಅಷ್ಟು. ಇಲ್ಲ ಸುದೀಪ್ ಸರ್ ಫ್ಯಾನ್ಸ್ ಬಂದ್ರು ಅದು ಹಂಗೆ ಆಗುತ್ತೆ, ಯಶ್ ಸರ್ ಇದು ಮೂವಿ ಬಂದ್ರು ಅದು ಹಂಗೆ ಆಗುತ್ತೆ. ಸೊ ಇದೆಲ್ಲ ಬಿಟ್ಟು ಕನ್ನಡ ಮೂವಿ ಅಂತ ಅನ್ಕೊಂಡು ಮೂವಿ ಯಾವುದೇ ಬರಲಿ ಒಂದು ಟ್ರೈ ಕೊಡಬೇಕು, ಹೋಗಿ ನೋಡಿ. ಚೆನ್ನಾಗಿತ್ತು ಅಂದರೆ ಪ್ರಮೋಟ್ ಮಾಡೋಣ, ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ಆಗ್ಬಿಡೋಣ. ಬಟ್ ಅಟ್ಲೀಸ್ಟು ಎಲ್ಲರ ಫ್ಯಾನ್ಸು ಹೋಗಿ ಎಲ್ಲರ ಸ್ಟಾರ್ಸ್ದು ಮೂವಿ ನೋಡಿದ್ರೇನೆ ಗೈಸ್ ಕನ್ನಡ ಇಂಡಸ್ಟ್ರಿ ಬೆಳೆಯೋದು. ನಮ್ಮದು ಮಾತ್ರ ನೋಡ್ಬಿಟ್ರೆ ಸಾಕು ಅಂದ್ಕೊಂಡು ಹಿಂಗೆ ಮಾಡಿದ್ರೆ ಆಗಲ್ಲ. ಇದು ನನ್ನ ಅಭಿಪ್ರಾಯ. ಇದು ಎಷ್ಟೋ ದಿನ ನಾನು ಅನ್ನಲ್ಲ ಆಲ್ರೆಡಿ, ಅನ್ಎಕ್ಸ್ಪೆಕ್ಟೆಡ್ ಇಬ್ಬರದು ಒಂದೇ ಸತಿ ಅಕ್ಕಪಕ್ಕದಲ್ಲಿ ನೋಡಿದಾಗ ಒಂಥರ ಖುಷಿ ಆಯ್ತು ಗೈಸ್. ಹೇಳ ಮಚ್ಚ, ಹೌ ವಾಸ್ ದಿ ಮೂವಿ ಬ್ರೋ? ಚೆನ್ನಾಗಿ ಮಾತ್ರ, ಮ್ಯಾಕ್ಸ್ಗಿಂತ ಭಾರಿ ಆಗಿತ್ತು. ಮ್ಯಾಕ್ಸ್ಗಿಂತ ಚೆನ್ನಾಗಿತ್ತು, ಇಷ್ಟ ಆಯ್ತು. ಒಂದೇನೋ ಗೊತ್ತಾ, ಅದೇ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಹೇಳಿದ್ವಲ್ಲ, ಕ್ಯಾಮ್ರಾ ಥಿಯೇಟ್ರು ಚೈನ್ ಇದು ಅದಕ್ಕಿಂತ ಇದು ಮಾಡ್ಸೋಣ ಅಂತ, ಅದೇ ತಪ್ಪು. ಫ್ಲಾಶ್ ಆನ್ ಆಗಿದೆಯೇನೋ? ಓ ಶೇಡ್ ಬ್ರೋ, ಅದೇನೋ ತಪ್ಪು ಮಾಡಿದ್ದು. ಏನಂದ್ರೆ ಗೈಸ್, ಲಾಸ್ಟ್ ಟೈಮೇ ನಾವು ಫಸ್ಟ್ ಶೋ ಅಲ್ವಾ, ಸ್ವಲ್ಪ ಥಿಯೇಟ್ರಲ್ಲಿ ನೋಡಿದ್ರೆ ಮಜಾ, ನಾರ್ಮಲ್ ಆಗಿ ಮಾಲ್ಗೆ ಹೋಗಿ ನೋಡೋದಕ್ಕೆ.
ಸೊ ಮ್ಯಾಕ್ಸ್ ಮೂವಿ ರಿವ್ಯೂ ಬಂತ. ಸೊ ಇಲ್ಲೂ ಅಷ್ಟೇ ಇನ್ನೊಂದು ಸರಿ ಸೀಟ್ ಬಗ್ಗೆ ಹೇಳ್ತೀನಲ್ಲ, ಸೀಟ್ ಇಲ್ಲೂ ಅಷ್ಟೇ ಕೂತ್ಕೊಂಡಿದ್ದವ್ರು ಸೀಟು ಜಾರ್ಕೊಂಡ್ ಕೆಳಗಡೆ ಹೋಗ್ಬಿಡ್ತಾರೆ ಗೈಸ್, ಆ ಥರ ಸೀಟು. ಬಟ್ ಎನಿವೇಸ್ ಮೂವಿ ಮ್ಯಾಕ್ಸ್ ಕಂಪೇರ್ ಮಾಡಿದ್ರೆ ಮಾರ್ಕ್ ಚೆನ್ನಾಗಿದೆ. ಸೊ ಪರ್ಟಿಕ್ಯುಲರ್ ಸೀನ್ಸ್ ಸ್ವಲ್ಪ ಫೈಟಿಂಗ್ ಸೀನ್ಸ್ ಇವೆಲ್ಲ ಇಷ್ಟ ಆಯಿತು. ಅವ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ಗೈಸ್, ಬಟ್ ಹೇರ್ ಸ್ಟೈಲ್ನ ಸ್ವಲ್ಪ ಜುಟ್ಟು ಕಟ್ಟಿರೋ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದಲ್ಲ ಮಚ್ಚ. ಜುಟ್ಟು ಕಟ್ಟಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಅಷ್ಟೇ. ಇನ್ನು ಮನೆಗೆ ಹೋಗ್ಬಿಟ್ಟು ಜುಟ್ಟು ಕಟ್ಟಿದ್ರೆ ಎಬ್ಬುಲಿ ಆಗ್ಬಿಡೋದು. ಬಟ್ ಎಬ್ಬುಲಿನೂ ಚೆನ್ನಾಗಿದೆ ಮಚ್ಚ, ನನಗೆ ಎಬ್ಬುಲಿ ಇಷ್ಟ ಮಚ್ಚ. ಇಲ್ಲ ಮ್ಯಾಕ್ಸ್ ಇಷ್ಟ ಆಗಿದೆ ಮಚ್ಚ, ಚೆನ್ನಾಗಿದೆ. ಸಾರಿ ಮಾರ್ಕ್ ಚೆನ್ನಾಗಿದೆ. ನೆಕ್ಸ್ಟ್ 45 ನೋಡೋಣ. ಅದೆಷ್ಟು 45 ಹೋಗ್ಬೇಕು. ನಾವು ಬರೀ ಮೂವಿ ರಿವ್ಯೂ ಮಾಡೋದೇ ಆಗೋಗ್ತಾ ಇದೆ ಹೇಳ್ಬೇಕಂದ್ರೆ ನಿಜ. ಎಲ್ಲ ಮಚ್ಚ ಇದು ಇನ್ನು ದುರಂಧರ್ ಇದೆ, ಬೇಜನ್ನವೇ ಮೂವಿಗಳು, ಅವತಾರ್ ಇದೆ, ಎಲ್ಲ ಈ ಲ್ಯಾಂಗ್ವೇಜ್ ಅಂತಲ್ಲ, ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ಲ್ಯಾಂಗ್ವೇಜ್. ಸೊ ನೆಕ್ಸ್ಟ್ 45 ಹೋಗೋಣ ಅನ್ಕೊಂಡಿದ್ದೀರಿ. ವಿ ಲವ್ ಎವ್ರಿ ಆಕ್ಟರ್, ಎವ್ರಿ ಮೂವೀಸ್ ಗೈಸ್ ಅಷ್ಟೇ. ಸೊ ಟೈಮ್ ಬಂದು ಅರೌಂಡ್ 12:30 ಆಗಿದೆ. ಮಿಡ್ ನೈಟ್ ಗೈಸ್, ಇದು ನೈಟು, ಬೆಳಿಗ್ಗೆ ಅನ್ಕೊಂಡ್ಬಿಡ್ಬೇಡಿ ಆಮೇಲೆ. ಸೊ ನೈಟ್ 12:30 ಆಗಿದೆ. ಸೊ ಏನಂದ್ರೆ ಸದ್ಯಕ್ಕೆ ವೀಕೆಂಡ್ ಅಲ್ಲ, ಸ್ಯಾಟರ್ಡೆ. ಸೊ ಇಷ್ಟೊತ್ತು ಮೂವಿನ ನಾರ್ಮಲ್ ಆಗಿ ಸ್ಯಾಟರ್ಡೇಸ್ ಆದ್ರೆ ನಾನು ನಮ್ಮ ಅಮ್ಮ ಮೂವಿ ನೋಡ್ಕೊಂಡು ಆಮೇಲೆ ಲೇಟಾಗಿ ಮಲಗೋದು. ಬಟ್ ಇವತ್ತು ಮೂವಿ ನೋಡಿಲ್ಲ, ಹಂಗೆ DKD ಆಮೇಲೆ ಅದು ಇದು ಯೂಟ್ಯೂಬ್ ನೋಡ್ಕೊಂಡಿದ್ರಿ. ಸ್ಯಾಟರ್ಡೇಸ್ ನಾನು ಸದ್ಯಕ್ಕೆ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ. ಮುಂಚೆ ತಿಂತಾ ಇದ್ದೆ, ಇವಾಗ ಬಿಟ್ಬಿಟ್ಟಿದ್ದೀನಿ. ಬಟ್ ಇವಾಗ 12 o'clock ಆಯ್ತಲ್ಲ. ಸೊ ಇವಾಗ ನಾನು ನಾರ್ಮಲ್ ಡಯಟ್ ಅಂದ್ಬಿಟ್ಟು ಬೋನ್ಲೆಸ್ ತಂದು ಇಕ್ಸಿದ್ದೆ. ಸೊ ನಮ್ಮ ಅಮ್ಮಗೆ ಒಂಚೂರು ಏನೋ ಮಾಡ್ಕೊಡು ಅಂತ ಇದೀನಿ. ನಮ್ಮ ಅಮ್ಮ ಇವಾಗ ಮಾಡ್ಕೊಡ್ತಾರೆ, ಪೆಪ್ಪರ್ ಥರ ಟಕ್ ಬೇಗ ಒಂದು 10 ನಿಮಿಷದಲ್ಲಿ ಆಗೋ ಥರ. ಸೊ ಈ ವಿಡಿಯೋ ಬಂದು ಮಾರ್ಕದ ರಿವ್ಯೂ ಏನಿರುತ್ತೆ, ಸೊ ಅದ್ರ ಜೊತೆಗೆ ಜಾಯಿನ್ ಮಾಡಿರ್ತೀನಿ ವಿಡಿಯೋನ. ಸೊ ಮಾರ್ಕ್ ಬಂದ್ಬಿಟ್ಟು ನಾವು ಇವತ್ತು ಬಂದು ಸಂಡೇ ಮಿಡ್ ನೈಟ್ 12 ನಾವು ಹೋಗಿದ್ದು. ಮಾರ್ಕ್ ಫಸ್ಟ್ ಡೇ ಹೋಗಿದ್ದು. ಫಸ್ಟ್ ಡೇ ಒಂದು 6 o'clock ಶೋ ಏನೋ ಹೋಗಿದ್ದೆ ಈವ್ನಿಂಗು. ಸೊ ಅದ್ರದ್ದು ಕಂಪ್ಲೀಟ್ ರಿವ್ಯೂ ನೀವು ನೋಡಿರ್ತೀರ ಆಲ್ರೆಡಿ. ಬನ್ನಿ ಗೈಸ್, ಇವಾಗ ನಮ್ಮ ಅಮ್ಮ ಚಿಕನ್ ಹೇಗೆ ಮಾಡ್ತಾರೆ ತೋರಿಸ್ತೀನಿ. ಮಾಡು ಮಮ್ಮಿ, ಮಾಮ್ಸ್. ನೀನೇ ಮಾಡು, ನಾನು ತಿಂತೀನಿ. ಮಾಮ್ಸ್ ನೀನ್ ಮಾಡು, ನಾನು ತಿಂತೀನಿ. ಮಾಮ್ಸ್ ಇವತ್ತು ಚೇಂಜ್. ನೀನ್ ಮಾಡು, ಗೈಸ್ ನಾನು ಮಾಡ್ಬೇಕು ಅಂದ್ರೆ ನನಗೆ ಮೂಡಿರ್ಬೇಕು. ನನಗೆ ಮೂಡಿಲ್ಲ ಗೈಸ್. ಇವಾಗ ನಾನು ಮಾಡ್ಕೊಟ್ರೆ ತಿನ್ಬಿಟ್ಟು ಮಲಗ್ತೀನಿ ಅಷ್ಟೇ, ಮಾಡಕ್ಕೆಲ್ಲ ಆಗಲ್ಲ. ಬೇಕಾದ್ರೆ ನಾಳೆ ಮಾಡ್ತೀನಿ. ಇದೋಳು ಮಮ್ಮಿ, ಮಾಮ್ಸ್. ನೀನ್ ಮಾಡು, ನಾನು ತಿಂತೀನಿ. ಮಾಮ್ಸ್ ಇದೋಳಿ ಮಾಮ್ಸ್. ನಮ್ಮ ಅಮ್ಮಗೆ ಇನ್ಮೇಲೆ ಮಮ್ಮಿ ಅನ್ನಲ್ಲ ಬ್ರೋ ಗೈಸ್, ಮಾಮ್ಸ್ ಅಂತೀನಿ. ಚೆನ್ನಾಗಿದೆ ಅಲ್ಲ, ಡೆವಿಲಲ್ಲಿ ಹಂಗೆ ಅಲ್ವ ಅನ್ನೋದು ಮಾಮ್ಸ್. ಎದ್ದೋಳು ಮಮ್ಮಿ, ಬೇಗ ಇವಾಗ ಬೇಗ ತಿನ್ಬಿಟ್ಟು ಮಲಗಿ ಬೆಳಿಗ್ಗೆ ಹೊರಗಡೆ ಹೋಗ್ಬೇಕು ಗೈಸ್. 11:30 ಹಂಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಸೊ ಇದೋಳು ಗೈಸ್. ರೆಸಿಪಿ ಬೇಕು ಅಂದ್ರೆ ಸದ್ಯಕ್ಕೆ ಇವಾಗ ಆಗಲ್ಲ, ಬಿಕಾಸ್ ಎಲ್ಲ ಮಲಗಿದ್ದಾರೆ. ಇವಾಗ ನಾನು ಹೇಳ್ಕೊಂಡು ಅದ್ ಮಾಡೋದು ಹಿಂಗ್ ಮಾಡೋದು ಹಂಗ್ ಮಾಡೋದು ಅಂತ ಅಂದ್ರೆ ನಮ್ಮ ಅಪ್ಪ ಅಷ್ಟೇ ರೂಮಿಂದ ಒಂದು ಆವಾಜ್ ಹಾಕ್ತಾರೆ. ನಾನು ಮಲ್ಕೊಂಡ್ಬಿಡ್ಬೇಕಷ್ಟೇ ತಿಂದಿಲ್ದೆ ಆಮೇಲೆ. ಸೊ ಬೆಟರ್ ರೆಸಿಪಿ ಬೇಕಂದ್ರೆ ಐ ವಿಲ್ ಶೋ, ನಾನು ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ ವಿಡಿಯೋ ಅಲ್ಲಿ. ಸೊ ರೆಸಿಪಿ ಬೇಕಂದ್ರೆ ಆರ್ ಎಲ್ಸ್ ಇಫ್ ಎನಿ ಒನ್ ಈಸ್ ಇಂಟ್ರೆಸ್ಟೆಡ್ ಆರ್ ಲೈಕ್ ಬೇಗ ಕ್ವಿಕ್ ಆಗಿ ಮಾಡ್ಬೋದು ಅಂತ ಅನ್ಸಿ ಮಾಡ್ಬೋದು ಅಂದ್ರೆ ಮಾಡ್ಬೇಕು ಅನ್ನೋದಿದ್ರೆ ಇದನ್ನೇನೋ ರೆಸಿಪಿ ಬೇಕಂದ್ರೆ ಯು ಗೈಸ್ ಕಮೆಂಟ್. ಅದು ಒಂದು ಕಮೆಂಟ್ ಬಂದ್ರು ನಾನು ಅದನ್ನ ವಿಡಿಯೋ ಮಾಡಾಕ್ತೀನಿ. ಕಮ್ ಗೈಸ್ ನೋಡಿ ನಮ್ಮ ನಾನ್ ಮಾಡಲ್ಲ, ಮಮ್ಮಿ ಪ್ಲೀಸ್ ಮಾಮ್ಸ್, ಪ್ಲೀಸ್ ಮಾಮ್ಸ್, ಮಾಮ್ಸ್, ಮಾಮ್ಸ್. ಇಲ್ಲ ಮೇ ಪ್ಲೀಸ್ ಮೇ ಬೇಡ, ನಾ ಮಾಡಲ್ಲ. ನಾವಿಬ್ರು ಹಿಂಗೆ ಜಗಳಾಡೋದ್ ಕೇಳಿಸ್ಕೊಂಡ್ರೆ ನಮ್ಮಪ್ಪ ಅಷ್ಟೇ. ಪ್ಲೀಸ್ ಮಮ್ಮಿ, ಪ್ಲೀಸ್ 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 ಮೀ. ನಾಳೆ ಒಂದು ಚಾಕ್ಲೇಟ್ ಕೊಡ್ಸ್ಬಿಡ್ತೀನಿ. ಬೇಕಾಗಿಲ್ಲ ಮಮ್ಮಿ ನನಗೆ ಇವಾಗ ಆಯ್ತು ವಿಡಿಯೋ ಮಾಡಲ್ಲ ಬಿಡು, ಸದ್ಯಕ್ಕೆ ಹೋಗು, ಬೇಗ ಬೇಗ ಹೋಗ್ಬಿಡು. ಅಮ್ಮ ವಿಡಿಯೋ ಅಂದ್ರೆ ಲೇಟ್ ಆಗುತ್ತೆ, ಒಂದೊಂದೇ ಹೇಳಿ ಮಾಡ್ಬೇಕು ಅಂತ ಅನ್ಬಿಟ್ಟು ಇವಾಗ ಬೇಡ ಅಂತ ಅವ್ರೆ. ಸೊ ವಿಡಿಯೋ ಎಲ್ಲ ಮಾಡಕ್ ಹೋಗಲ್ಲ, ಜಸ್ಟ್ ಅವ್ರು ಮಾಡೋದು ನಾನು ತೋರಿಸ್ತೀನಿ. ಟೇಸ್ಟ್ ಆಗಿದೆ ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ ಸರ್. ಗೈಸ್ ನಮ್ಮಮ್ಮದೆಲ್ಲ ಅಸಲಿ ರೂಪ ನೋಡಿಲ್ಲ ಗೈಸ್. ಉಗ್ರ ನರಸಿಂಹ, ಅಯ್ಯೋ ಅಲ್ಲ ದೇವ್ರ ಸಾರಿ ಸರ್, ತಪ್ಪಾಯ್ತಪ್ಪ. ದೇವ್ರ ತರ ಯಾರು ಬರಲ್ಲ. ಉಗ್ರಗಾಮಿ ನಮ್ಮಮ್ಮ.
ಇಲ್ಲ ಗೈಸ್, ಆಮೇಲೆ ಅಷ್ಟೇ ಅರೆಸ್ಟ್ ಮಾಡ್ಬಿಡ್ತಾರೆ ಪೊಲೀಸ್ ನೀನು. ಅಷ್ಟೇ ನಿಂಗೆ. ಹೋಗ್. ನಮ್ಮಪ್ಪ ಇದ್ರು ಚಿಕನ್ ಸ್ಮೆಲ್ ಬಂದ್ಬಿಡ್ತಲ್ಲ ನೋಡಿ ಬಟ್ ಹೆವಿ ಬುದ್ಧಿ ಗಾಯ್ಸ್ ನೋಡಿ. ಯಾಕಂದ್ರೆ ಹಂಗೆ ಚಿಕನ್ ಎಲ್ಲಾನು ಇಕ್ಕಿ ಏನಾರ ಹೋದ್ರು ನಾವು ಒಂದ್ ಪೀಸ್ ಕೈ ಹಾಕಲ್ಲ, ಮುಟ್ಟಲ್ಲ. ನಾವು ಹಾಕೋವರೆಗೂ ಕಾಯ್ತಾಳೆ ತಿನ್ನಕ್ಕೆ. ನಾವು ಊಟ ಮಾಡ್ತಿರೋ ಅಷ್ಟೇ ಮುಂದೆ ಬಂದು ಕೂತ್ಕೊಳ್ಳೋದು ಈ ತರ ಎಲ್ಲ ಜಾಸ್ತಿ ಮಾಡಲ್ಲ. 2 ಪೀಸ್ ತಿನ್ನೋದು, 2 ಪೀಸ್ ಹಾಕ್ಬಿಟ್ರೆ ತಿನ್ ಮಾಡ್ಕೊಂಡ್ರೆ ಅವ್ರು 6 ಅವರ್ ಎದೋಡಲ್ಲ ಅವಳು. ಆ ತರ ನಶೆ ರಾಣಿ. ಏನೇ ಉಣ್ಣಮ್ಮ ವೇಟಿಂಗ್ ಫಾರ್ ಚಿಕನ್ ರೈಸ್. ತಿನ್ಬಿಟ್ಟು ಪಾಚ್ಕೊಬೇಕು, ನಿದ್ದೆ ಬರ್ತಾ ಇದೆ. ಸೊ ನೈಟ್ ಶಿಫ್ಟ್ ಮಾಡೋದ್ರಿಂದ ಇದೊಂದು ಪ್ರಾಬ್ಲಮ್ ನೋಡಿ, ನಿದ್ದೆ ಬರಲ್ಲ ಬೇಗ. 12:30 1 ಗಂಟೆ ಆಯಿತು. ಡೈಲಿ ಎದ್ದಿರ್ತೀರಲ್ಲ, ಸೊ ನಿದ್ದೆ ಬರಲ್ಲ ಗೈಸ್. ನೋಡಿ ಇದೇ ಚಿಕನ್ನು ಫುಲ್ ಒಂಥರ ಸುಕ್ಕ ಥರ ಫುಲ್ ಡ್ರೈ ಮಾಡಿರೋದು. ನಾನು ತಿಂತಾ ಇದ್ದೀನಿ, ನಮ್ಮ ಅಮ್ಮನೂ ತಿಂತಾ ಇದ್ದಾರೆ. ಹೆಲ್ದಿ ಅಲ್ವಾ, ಇಟ್ಸ್ ಓಕೆ ಗೈಸ್. ಸೊ ಯೂಶಲಿ ಏನಂದ್ರೆ ನೈಟ್ ಶಿಫ್ಟ್ ಮಾಡಿ ಟೈಮ್ ಕರೆಕ್ಟಾಗಿ ತಿಂದಿಲ್ಲದೆ ಫುಲ್ ಎಲ್ಲ ರೋಟಿನೆಲ್ಲ ಫುಲ್ಲು ಮೆಸಪ್ ಆಗ್ಬಿಟ್ಟಿದೆ. ಸೊ ಟ್ರೈ ಟು ಗೆಟ್ ಬ್ಯಾಕ್ ಹೋಪ್ಫುಲಿ ಡೇ ಬೈ ಡೇ. ಇಟ್ಸ್ ಟೇಕಿಂಗ್ ಟೈಮ್ ಗೈಸ್. ಊಟ ತಿಂದಾದ್ಮೇಲೆ ಮಾತಾಡ್ತೀನಿ ಇದ್ರ ಬಗ್ಗೆ. ಸೊ ಗೈಸ್ ಮಲ್ಕೊಬೇಕು ಇವಾಗ. ಅರೌಂಡ್ 1:30 ಆಗಿದೆ. ನಾನು ಆಗಲೇ ಏನೋ ಹೇಳಬೇಕು ಅಂತ ಅಂದಲ್ಲ, ಸೊ ವಿಡಿಯೋ ಫುಲ್ ಅವಾಗನೇ ಹೇಳೋಕ್ಕಾಗಿಲ್ಲ. ಏನಂದರೆ ನೈಟ್ ಶಿಫ್ಟ್ ಮಾಡ್ತಾ ಇರೋದ್ರಿಂದ, ಆಮೇಲೆ ಗೊತ್ತಿಲ್ಲ, ನನ್ನ ಝೋನ್ ಅನ್ನೋದು ಮಿಸ್ ಆಗ್ತಾ ಇದೆ ನನಗೆ. ವಾಸ್ ನಾಟ್ ಲೈಕ್ ದಿಸ್, ಬಟ್ ಅಟ್ ಪ್ರೆಸೆಂಟ್ ಐ ಆಮ್ ಲೈಕ್ ದಿಸ್. ನನ್ನ ರೋಟೀನ್ ಚೇಂಜು, ನಾನು ತಿನ್ನೋ ಹ್ಯಾಬಿಟ್ಸ್ ಚೇಂಜು, ನಾನು ಇದ್ದಿದ್ದ ರೀತಿ ಚೇಂಜ್ ಆಗ್ಬಿಟ್ಟಿದೆ. ಎಲ್ಲ ಫುಲ್ ಒಂಥರ ಫಕ್ಡಪ್ ಆಗ್ಬಿಟ್ಟಿದೆ ಲೈಫು. ಅಂದರೆ ಆಂಗ್ಸೈಟಿ, ಸ್ಟ್ರೆಸ್ಸು, ಒಂಥರ ಏನೋ ಪ್ರೆಷರು, ಏನೇನೇನೋ ಫೀಲಿಂಗು, ಬೇಜಾರಾಗುತ್ತೆ. ಎಂಡ್ ಆಫ್ ದಿ ಡೇ ಎಲ್ಲ ನಾನೇ ಮಾಡ್ಕೊಂಡಿರೋದು. ಸೊ ಐ ಆಮ್ ಟ್ರೈಯಿಂಗ್ ಟು ಗೆಟ್ ಬ್ಯಾಕ್ ಡೇ ಬೈ ಡೇ. ಬಟ್ ಮುಂಚೆ ಥರ ಅಷ್ಟು ಈಸಿ ಅನಿಸ್ತಾ ಇಲ್ಲ ಈ ಸತಿ. ಸೊ ಮೆತ್ತಗೆ ಮಾತಾಡ್ತೀನಿ ಬಿಕಾಸ್ ಎಲ್ಲ ಮಲಗಿದ್ದಾರೆ. ಟೇಕಿಂಗ್ ಟೈಮ್, ಇಟ್ ವಿಲ್ ಟೇಕ್ ಟೈಮ್, ನನಗೆ ಗೊತ್ತಿಲ್ಲ. ಸೊ 1-2 days ಮಾಡಿದ್ರೆ ನಾನು ಏನೋ ಒಂದು ಮಾಡ್ಬೇಕು ಅಂದ್ಕೊಂಡ್ರು ಮತ್ತು 3rd day ಐ ಅಗೇನ್ ಡ್ರಾಪಿಂಗ್ ಇಟ್ ಆಫ್, ವಿಚ್ ಐ ಆಮ್ ನಾಟ್ ಲೈಕಿಂಗ್. ಮಾಡಾದ್ಮೇಲೆ ಗಿಲ್ಟ್ ಫೀಲಿಂಗು. ಇನ್ ಎ ಸೆನ್ಸ್ ನಾನು ಹೇಳ್ತಾ ಇರೋದಾದರೆ ಡಯಟು, ವರ್ಕೌಟು ಇದೆಲ್ಲ ನಾನು ತುಂಬ ಪಕ್ಕ ಇದ್ದೆ. ಬಟ್ ಲಾಸ್ಟ್ 1.5 year ಮೆಸ್ಡ್ ಅಪ್ ಗೈಸ್ ವಿತ್ ಎವ್ರಿಥಿಂಗ್, ಎಸ್ಪೆಷಲಿ ಮೆಸ್ಡ್ ಅಪ್ ವಿತ್ ಮೈ ಹೆಲ್ತ್, ಬಾಡಿ. ಲೈಫ್ ಟೈಮಲ್ಲೇ ಹೈಯೆಸ್ಟ್ ಇದ್ದೀನಿ ಇವಾಗ. ಸೊ ಏನಾಗಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದರೆ ಐ ಸ್ಟಿಲ್ ಹ್ಯಾವ್ ಅ ಕಾನ್ಫಿಡೆನ್ಸ್ ದಟ್ ಐ ವಿಲ್ ಬಿ ಬ್ಯಾಕ್ ಅಷ್ಟೇ. ಸೊ ಐ ನೀಡ್ ಸಮ್ ಟೈಮ್. ಒನ್ ಆಫ್ ಗೆಟ್ ಅಪ್ ಗೈಸ್, ನಿಜ ಕಮ್ ಬ್ಯಾಕ್ ವಿಲ್ ಬಿ ಲೈಕ್ ಭಯಂಕರವಾಗಿರುತ್ತೆ. ಅಟ್ ಪ್ರೆಸೆಂಟ್ ಇಟ್ಸ್ ಟೇಕಿಂಗ್ ಟೈಮ್. ಇಟ್ ಈಸ್ ನಾಟ್ ಈಸಿ ಆ್ಯಸ್ ಐ ಥಾಟ್. ಸೊ ಇಲ್ ಟೇಕ್ ಟೈಮ್. ಮಾಡ್ತೀನಿ, ಒಂದು ಪ್ರಾಪರ್ ಶೆಡ್ಯೂಲ್ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ತಕ್ಕಂಗೆ ನಾನು ಮಾಡೋಕ್ಕಾಗ್ತಾ ಇಲ್ಲ. ಎಸ್ಪೆಷಲಿ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿವನ್ ಹಿಯರ್, ಐ ಆಮ್ ಬ್ಲೇಮಿಂಗ್ ಮೈ ಸೆಲ್ಫ್ ಹಿಯರ್. ಬಿಕಾಸ್ ಮುಂಚೆ ನಾನು, ಇಫ್ ಯು ಹ್ಯಾವ್ ಸೀನ್ ಮೀ, ಮುಂಚೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದರಲ್ಲೆಲ್ಲ ಬಾಡಿ ಟ್ರಾನ್ಸ್ಫಾರ್ಮೇಷನ್ದೆಲ್ಲ ಹಾಕಿದ್ದೆ. ಸೊ ಅಲ್ಲಿ ಏನು ಹೇಳಿದ್ದೆ ಅಂದರೆ ಎಲ್ಲ ನನ್ನ ಮೈಂಡ್. ಸೊ ವೆನ್ ಯು ಕಂಟ್ರೋಲ್ ಯುವರ್ ಮೈಂಡ್ ಅಲ್ವಾ, ನಥಿಂಗ್ ಕ್ಯಾನ್ ಬೀಟ್ ದಟ್ ಗೈಸ್. ಸೊ ನಾನು ಆ ಮೈಂಡ್ಗೆ ಐ ಆಮ್ ಅಗೇನ್ಸ್ಟ್ ಟೇಕಿಂಗ್ ಇಟ್ ಅಪ್. ಆ ಮೈಂಡ್ ಮತ್ತು ಆ ಮೈಂಡ್ ಸೆಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಐ ಆಮ್ ಫೇಲಿಂಗ್ ಅಗೇನ್ ಆ್ಯಂಡ್ ಅಗೇನ್. ಇಟ್ಸ್ ಓಕೆ, ಎವ್ರಿಥಿಂಗ್ ಟೇಕ್ಸ್ ಟೈಮ್ ಅಲ್ವಾ. ಸೊ ಒನ್ಸ್ ನನ್ನ ಮೈಂಡ್ ಸೆಟ್ ನಾನು ಫಿಕ್ಸ್ ಮಾಡಿಕೊಂಡೆ ಅಂದರೆ ಬಿಡಲ್ಲ ಗೈಸ್ ಈ ಸತಿ. ಸೊ ಇಟ್ಸ್ ಓಕೆ, ಇಟ್ ಟೇಕ್ಸ್ ಟೈಮ್. ಐ ವಿಲ್ ಬಿ ಬ್ಯಾಕ್. ಸೆಲ್ಫ್ ಬಿಲೀಫ್. ಸೊ ಮಾಡುವ. ಮತ್ತು ಇವಾಗ ಮಲ್ಕೊತೀನಿ. ಅರೌಂಡ್ 1:30 ಆಗ್ಬಿಟ್ಟಿದೆ ನೋಡಿ. ನೈಟ್ ಶಿಫ್ಟ್ ಮಾಡೋದ್ರಿಂದ ಇದೊಂದು ಪ್ರಾಬ್ಲಮ್ಮು. ಸೊ ಐ ವಿಲ್ ಗೋ ಸ್ಲೀಪ್. ಬೆಳಗ್ಗೆ ಎದ್ದು 11:30 ಸ್ವಲ್ಪ ಹೊರಗಡೆ ಹೋಗಬೇಕು.
ಸೊ ಗುಡ್ ನೈಟ್ ಗೈಸ್.